ಆ ಸ್ಯಾಟರ್ಡೇ ನಾವು ಬಾಬ್ಸ್ ಟೆಂಪಲ್ಗೆ ಹೋಗೋಣ ಅಂತ ಬುಕ್ ಮಾಡಿದ್ವಿ. ಅದಕ್ಕೆ ನಾನು ಕ್ವಿಕ್ಕಾಗಿ ಬೆಳಗಿನ ಕೆಲಸ ಹಾಗೆ ಬ್ರೇಕ್ಫಾಸ್ಟ್ ಮಾಡಿದೆ. ಬ್ರೇಕ್ಫಾಸ್ಟ್ ವಿತ್ ಪಾವ್ ಆ್ಯಂಡ್ ಫ್ರೋಝನ್ ಪ್ಯಾಟೀಸ್. ಇದು ದೀಪ್ ಅವ್ರ ಬ್ರ್ಯಾಂಡ್ದು. ಇದರಲ್ಲಿ ಎಲ್ಲ ವೆಜಿಟೇಬಲ್ಸ್ ಇದೆ, ಹಾಗೆ ಕ್ವಿಕ್ಕಾಗಿ ಕೂಡ ರೆಡಿ ಆಗುತ್ತೆ. ಹಾಗೆ ನಾನು ಅವಕಾಡೋ ಸ್ಮೂತಿ ಮಾಡಿದ್ದೆ. ಸೊ ಅಮೂಲ್ ಚೀಸ್ ಜೊತೆ ಪಾವ್ ಹಾಗೆ ಪ್ಯಾಟೀಸ್ ಮತ್ತು ವಿ ಆರ್ ರೆಡಿ ಟು ಗೋ. ಬಾಬ್ಸ್ ಸ್ವಾಮಿನಾರಾಯಣ್ ಅಕ್ಷರಧಾಮ್. ಇದು ರಾಬಿನ್ಸ್ವಿಲ್ ನ್ಯೂ ಜೆರ್ಸಿಯಲ್ಲಿದೆ. ಇದು US ನ ಅತಿ ದೊಡ್ಡ ಹಿಂದೂ ಟೆಂಪಲ್. ಹಾಗೆ ಇಡೀ ವರ್ಲ್ಡ್ಗೆ ಇದು ಸೆಕೆಂಡ್ ಲಾರ್ಜೆಸ್ಟ್. ಇಲ್ಲಿ ವೀಕ್ ಡೇಸ್ ಹೋದರೆ ನೋ ಅಪಾಯಿಂಟ್ಮೆಂಟ್ಸ್, ಬಟ್ ನೀವು ವೀಕ್ ಎಂಡ್ಸ್ ಮತ್ತು ಫೆಸ್ಟಿವಲ್ ಟೈಮಲ್ಲಿ ಹೋದರೆ ಮುಂಚೆನೇ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಬೇಕು. ಇದು ಮೇನ್ ಆಗಿ ಭಗವಾನ್ ಸ್ವಾಮಿನಾರಾಯಣ್ ಅವ್ರದ್ದು. ಹಾಗೆ ರಾಧೆ ಕೃಷ್ಣ, ಸೀತಾರಾಮ, ಶಿವ ಪಾರ್ವತಿ ವಿಗ್ರಹಗಳು ಕೂಡ ಇವೆ. ಇದು ತುಂಬಾ ಚೆನ್ನಾಗಿತ್ತು. ಇಟ್ಸ್ ವಾಸ್ ವೆರಿ ಬ್ಯೂಟಿಫುಲ್. ಇಲ್ಲಿ ಕಾರ್ವಿಂಗ್ಸ್ ಅಂತೂ ಆಸಮ್. ಹಾಗೆ ಇದು ಇಂಡಿಯಾದ 5 ನದಿಗಳ ಮಿಶ್ರಣ ಅಂತ ಹೇಳ್ತಾರೆ. ಗಂಗಾ, ಯಮುನಾ, ಸರಸ್ವತಿ, ಗೋದಾವರಿ ಹಾಗೆ ನರ್ಮದಾ. ನೋಡೋಕೆ 2 ಕಣ್ಣು ಸಾಲದು. ಟೆಂಪಲ್ ಅಷ್ಟು ಚೆನ್ನಾಗಿದೆ ಹೊರಗಡೆ, ಹಾಗೆ ಒಳಗಡೆ ಇನ್ನೂ ತುಂಬಾ ಚೆನ್ನಾಗಿದೆ. ಅದ್ರ ಒಳಗಡೆ ನಾವು ಫೋಟೋ ತಕ್ಕೊಳ್ಳೋಕ್ಕಾಗೋದಿಲ್ಲ. ಒಳಗಡೆ ಎಲ್ಲ ದೇವ್ರ ಮೂರ್ತಿಗಳಿವೆ. ಸ್ವರ್ಗಕ್ಕೆ ಹೋದಂಗಿದೆ ಆ ಥರ. ತುಂಬ ಚೆನ್ನಾಗಿದೆ ಒಳಗಡೆ. ಇಲ್ಲಿ ಎಂಟ್ರಿ ಫೀಸ್ ಇಲ್ಲ, ಆದರೆ ಡ್ರೆಸ್ ಕೋಡ್ ಇದೆ. ಶೋಲ್ಡರ್ಸು ಮತ್ತು ಲೆಗ್ಸ್ ಏನು ಕಾಣಬಾರ್ದು, ಫುಲ್ ಕವರಿಂಗ್ಸ್ ಇರಬೇಕು. ನಾವು ಕೂಡ ಹೊರಗಡೆ ತುಂಬಾ ಫೋಟೋಸ್ ತಗೊಂಡ್ವಿ. ಹಾಗೆ ಅಕ್ಷರಧಾಮ ಸ್ಟೋರ್ ಇದೆ. ಆಮೇಲೆ ಅಲ್ಲಿ ಕೆಫೆಟೇರಿಯಾ ಇದೆ. ಪ್ಯೂರ್ ವೆಜ್ ಇಂಡಿಯನ್ ಫುಡ್ ಊಟ ಮಾಡ್ಕೊಂಡು ಬಂದ್ವಿ. ಹಾಗೆ ಅಲ್ಲೊಂದು ಸುಂದರ ವಿಗ್ರಹ ಇತ್ತು. ಬೇರೆ ಯಾರು ನಮ್ಮನ್ನು ರೂಪಿಸಲ್ಲ, ನಮ್ಮನ್ನು ನಾವೇ ರೂಪಿಸ್ಕೋಬೇಕು ಅಲ್ವಾ. ಓಕೆ, ಬಾಯ್.